ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ರಸ್ತೆಯುದ್ದಕ್ಕೂ ಅವಳ ತಲೆಯಲ್ಲಿದ್ದ ಪ್ರಶ್ನೆ ಒಂದೇ, ನಾನ್ ವಿರಾಟ್ ಜೊತೆಲಿ ಹೇಗ್ ಮೈಮಾರ್ತೆ ಎಂದು. ಎಷ್ಟೇ ಯೋಚಿಸಿದ್ರೂ ಅವಳಿಗೆ ಅವಳ ಮೇಲೆ ಮುಜುಗರವಾಯ್ತು. ಅದೇ ಚಿಂತೆಯಲ್ಲೇ ಮುಳುಗಿದ್ಲು. ಮನೆ ರಸ್ತೆಗೆ ಗಾಡಿ ತಂದು ನಿಲ್ಲಿಸಿದವನು ಅವಳ ಕಡೆ ನೋಡಿ, ತಮ್ಮ ಮಿನಿ ಪ್ಯಾಲೇಸ್ ಬಂದಾಯ್ತು ಬಂಗಾರಿ ಎಂದ. ಅವಳಿಗೆ ಕೇಳಿಸ್ಲಿಲ್ಲ. ಯಾವುದೋ ಆಲೋಚನೆಯಲ್ಲಿದ್ದಾಳಲ್ವಾ, ಅದಕ್ಕೆ. ಅವಳ ತಲೆಯಲ್ಲಿ ಇದೇ ಓಡ್ತಿದೆ ಎಂದು ಅವನಿಗೊಂದು ಅಂದಾಜಿತ್ತು. ಕಾರ್ ನಿಲ್ಲಿಸಿದವನು ಸೀಟ್ ಬೆಲ್ಟ್ ಸಡಿಲ ಮಾಡ್ಕೊಳ್ತಾ ಮೆತ್ತಗೆ ಅವಳ ಕಿವಿಯಲ್ಲಿ, ಇನ್ನೂ ಅದೇ ಮೂಡಲಿದ್ದೀರಾ ಮಂಡೋದ್ರಿ ಅವರೇ ಎಂದು ತರಲೆ ಮಾಡಿದ್ದ. ವಾಸ್ತವಕ್ಕಿಳಿದು ಆಗ ತನ್ನ ಆಲೋಚನೆ ಕೈಬಿಟ್ಟು ಕಾರ್ ಇಳಿಬೇಕು. ಕಾರ್ ಡೋರ್ ಲಾಕ್ ಮಾಡಿದ. ವಿರಾಟ್ ಸರ್, ಡೋರ್ ತೆಗಿರಿ ಎಂದಳು ಅವನ್ನಿಡಿ ನೋಡ್ತಾ. ತೆಗಿತೀನಿ, ಬಟ್ ನಾಳೆ ಗ್ರ್ಯಾಬ್ ಯುವರ್ ಲುಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳು ಎಂದ. ಪಾರ್ಟಿಸಿಪೇಟ್ ಮಾಡ್ತೀಯಾ ಅಂತ ರಿಕ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥವಿದೆ. ಮಾಡ್ತೀನಿ ಅಂತ ಹೇಳು ಎಂದಾಗ ಅವಳಿಗದು ಆರ್ಡರ್ ಅನ್ನಿಸ್ತು. ಅದೆಲ್ಲ ನಮ್ಮಂಥವ್ರಿಗಲ್ಲ ಸರ್ ಎಂದಳು. ಅದನ್ನು ನೀನು ಡಿಸೈಡ್ ಮಾಡಬಾರ್ದು, ನಾಳೆ ಜಡ್ಜಸ್ ಡಿಸೈಡ್ ಮಾಡಬೇಕು. ನಾಳೆ ಹೇಗಿದ್ರು ಮನೆಗೆ ಬರ್ತೀಯಲ್ಲ, ಜೊತೆಯಲ್ಲೇ ಹೋಗೋಣ. 9ಗೆಲ್ಲ ನಾವು ಅಲ್ಲಿರಬೇಕು. 3 ರೌಂಡ್ಸ್ ಇರುತ್ತೆ. ಫಸ್ಟ್ 1 ಆರ್ ವಿಶ್ ರೌಂಡ್, ನಮಗಿಷ್ಟವಾದ ಕಾಸ್ಟ್ಯೂಮ್ ಹಾಕಿ ರ್ಯಾಂಪ್ ವಾಕ್ ಮಾಡಬೇಕು. ಸೆಕೆಂಡ್ ರೌಂಡ್ ಥೀಮ್, ಅವರೇ ಥೀಮ್ ಕೊಡ್ತಾರೆ, ಅದಕ್ಕೆ ರೆಡಿಯಾಗಿ ರ್ಯಾಂಪ್ ವಾಕ್ ಮಾಡಬೇಕು. ಲಾಸ್ಟ್ ರೌಂಡ್ ಅವ್ರು ನಮಗೆ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡಬೇಕು ಎಂದು ಆತ ವಿವರಿಸುವಾಗಲೇ ಅವಳಿಗೆ ಹೆದರಿಕೆ ಶುರುವಾಯಿತು. ಇದೆಲ್ಲ ಆಗಲ್ಲ ನನಗೆ, ಡೋರ್ ತೆಗಿರಿ ಪ್ಲೀಸ್ ಎಂದಳು. ಆಗಲ್ಲ ಅಂದರೆ ಬಿಡೋರು ಯಾರು? ನಾನು ನಿನ್ನ ಬಳಿ ರಿಕ್ವೆಸ್ಟ್ ಮಾಡ್ತಿಲ್ಲ ಕಣೆ ಮಿಡಲ್ ಕ್ಲಾಸ್. ನಾಳೆ ನೀನು ಗ್ರ್ಯಾಬ್ ಯುವರ್ ಲುಕ್ನಲ್ಲಿ ಇರಬೇಕು ಅಂತ ವಾರ್ನ್ ಮಾಡ್ತಿದ್ದೀನಿ ಎಂದ. ಅವನಿಗೆ ಗೊತ್ತು ಇವಳಿಗೆ ಈಗ ರಿಕ್ವೆಸ್ಟ್ ಮಾಡಿದ್ರೆ ನೋ ಅಂತಾಳೆ ಅಂತ. ಅದಕ್ಕೆ ಧಮಕಿ ಮಾತಾಡಿದ್ದ. ನನಗಿದೆಲ್ಲ ಆಗುತ್ತಾ ಸರ್? 3 ಜನರ ಮಧ್ಯೆ ಇರೋದಕ್ಕೆ ಭಯ ಆಗುತ್ತೆ ನನಗೆ. ಇನ್ನು ಅಷ್ಟು ಒಳ್ಳೊಳ್ಳೆ ಮಾಡೆಲ್ಗಳ ಮಧ್ಯೆ ಹೇಗೆ ರ್ಯಾಂಪ್ ವಾಕ್ ಮಾಡಲಿ? ಇವೆಲ್ಲ ಹೇಗೆ ಸಾಧ್ಯ? ಅವರೆಲ್ಲ ಅದೇ ಜಗತ್ತಲ್ಲಿ ಬೆಳೆದಿರೋರು. ಅವ್ರ ಮುಂದೆ ನಾನು ತೀರಾ ಸಣ್ಣೋಳಾಗಿರ್ತೀನಿ. ನನಗೇನೇ ಅವಮಾನ ಆದರೂ ಅದು ನನಗೆ ವ್ಯತ್ಯಾಸ ಅನಿಸಲ್ಲ. ಆದರೆ ನನ್ನಿಂದ ನಿಮಗೇನಾದರೂ ಅವಮಾನ ಆದರೆ ಇದೆಲ್ಲ ಬೇಡ ಸರ್. ಸನ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ಅವರೇ ಮಾಡಲಿ. ಅವರು ಮಾಡೆಲ್ ಲೋಕದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರಾದರೆ ನಿಮ್ಮ ಕಾಸ್ಟ್ಯೂಮ್ಗಳಿಗೂ ಒಳ್ಳೆ ಬೆಲೆ ಇರುತ್ತೆ. ಅದಕ್ಕೆ ದಯವಿಟ್ಟು ಫೋರ್ಸ್ ಮಾಡಬೇಡಿ ಎಂದವಳ ಮಾತು ಕೇಳಿಸಿಕೊಳ್ಳದ ಹಾಗೆ ಕಿವಿಯಲ್ಲಿ ಬೆರಳು ತೋರಿಸಿ, ಆಯ್ತಾ ಭಾಷಣ, ನೀನು ಹೇಳಿದ್ದಾಯ್ತು, ನಾನು ಕೇಳಿದ್ದಾಯ್ತು. ನಾಳೆ ನೀನು ಗ್ರ್ಯಾಬ್ ಯುವರ್ ಲುಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮಾಡ್ತೀಯ. ಇಲ್ಲ ಅಂದರೆ ಲಂಕಾಧಿಪತಿ ನೀನು ಎಲ್ಲಿದ್ದರೂ ಹುಡ್ಕೊಂಡು ಬಂದು ಹೊತ್ಕೊಂಡು ಹೋಗ್ತಾನೆ. ವಿರಾಜ್ ಹೇಳಿದ್ದು ಮಾಡೇ ಮಾಡ್ತಾನೆ, ಮಾಡೋದೇ ಹೇಳ್ತಾನೆ. ನಾಳೆ ಸಿಗೋಣ ಎಂದ. ಅವನ ಬಳಿ ಇನ್ನೇನು ಹೇಳಿದ್ರು ವ್ಯರ್ಥ ಎನಿಸಿ ತಲೆ ಆಡಿಸಿದ್ಲು. ಸ್ವೀಟ್ ಆಫ್ ಯು ಮಂಡೋದ್ರಿ ಎಂದು ಕಾರ್ ಡೋರ್ ತೆರೆದ. ಕಾರ್ ಇಳಿದವಳಿಗೆ ಗಿರಿಜಾ ಅವರು ಮನೆಗೆ ಬರಬೇಡ ಅಂದಿದ್ದು ನೆನಪಾಗಿತ್ತು. ತಕ್ಷಣ ಅವನ ಕಡೆ ನೋಡಿ, ಸರ್ ನಾನು ಮನೆಗೆ ಬರೋಕ್ಕಾಗಲ್ಲ ಎಂದಳು. ಮತ್ತೆ ಕೋಪ ಶುರುವಾಯಿತು ಅವನಿಗೆ. ಯಾಕೆ? ಇಲ್ಲಿಂದಲೇ ಸಿಂಗಾರ ಮಾಡಿಕೊಂಡು ಹೋಗಬೇಕಾಗಿಲ್ಲ, ಅಲ್ಲಿ ಕೈಗೆ ಕಾಲಿಗೆ ಅಂತ ಸಿಂಗಾರ ಮಾಡೋರು ಇರ್ತಾರೆ ಎಂದ. ಅದಕ್ಕಲ್ಲ ಸರ್, ಅದು ಅಪ್ಪ ಊರಿಗೆ ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಬಂದರೆ ಅವ್ರಿಗೆ ತಿಂಡಿ ಮಾತ್ರ ಅಂತ ತಡವಾಗುತ್ತೆ. ನಾನು ಡೈರೆಕ್ಟಾಗಿ ಹೋಟೆಲ್ ಹತ್ರನೇ ಬರ್ತೀನಿ ಎಂದಳು. ಕೈ ಕೊಟ್ಟರೆ ಗೊತ್ತಲ್ವಾ, ಭಯ ಇರಲಿ. ಆಯಿತು, ಕಾರ್ ಕಳಿಸ್ತೀನಿ ಎಂದ. ಬೇಡ ಸರ್, ಇಲ್ಲಿ 4 ಜನ ಓಡಾಡೋದೇ ಕಷ್ಟ. ಇನ್ನು ನಿಮ್ಮ ದೊಡ್ಡ ಕಾರ್ ಬಂದರೆ ರೋಡ್ ಬ್ಲಾಕ್ ಆಗುತ್ತೆ. ನಾನು ಬರ್ತೀನಿ ಎಂದಳು. ಓಕೆ, ಮನೆ ಬಿಡುವಾಗ ಕಾಲ್ ಮಾಡು, ನಿನಗಾಗಿ ಕಾಯ್ತಿರ್ತೀನಿ. ಬಾಯ್ ಮಂಡೋದ್ರಿ ಎಂದ ತಲೆ ಆಡಿಸಿ. ಬಾಯ್ ಸರ್ ಎಂದು ಅಲ್ಲಿಂದ ಮನೆಯೊಳಗೆ ಹೋದಳು. ಅವಳು ಮನೆ ಸೇರೋವರೆಗೂ ಅಲ್ಲೇ ಇದ್ದವನು ಆಮೇಲೆ ಅಲ್ಲಿಂದ ಹೊರಟಿದ್ದ. ಮನೆಗೆ ಬಂದು ಅಡುಗೆ ಮಾಡಿ ತಮ್ಮನಿಗೆ ಊಟಕ್ಕೆ ಕರೆಯಲು ಬಂದಾಗ ಆತ ಲ್ಯಾಪ್ಟಾಪ್ ಹಿಡಿದು ಏನೋ ಮಾಡ್ತಿದ್ದ. ಅವಳು ಬಂದ ಕೂಡಲೇ ಕೊಂಚ ಹೆದರುತ್ತಾ ಲ್ಯಾಪ್ಟಾಪ್ ಮುಚ್ಚಿ, ಏನು ಎಂದು ಉಬ್ಬು ಗಂಟಕಿ ಕೇಳಿದ. ವಿದ್ಯುತ್, ಊಟಕ್ಕೆ ಬಾ ಎಂದಳು. ಊಟ ಬೇಕಿಲ್ಲ ನನಗೆ, ನೀನು ಹೋಗು ಎಂದ. ಅವನಲ್ಲಿ ಏನೋ ವಿಚಿತ್ರ ವರ್ತನೆ ಕಂಡವಳ ಹಾಗೆ, ಏನು ಮಾಡ್ತಿದ್ಯಾ ಎಂದು ಅನುಮಾನಿಸುತ್ತಾ ಕೇಳಿದಾಗ, ಏನಿಲ್ಲ, ಅದು ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದೀನಿ ಎಂದ. ಹೌದಾ, ಒಳ್ಳೆಯದಾಯಿತು. ಬೇಗ ಒಂದು ಕೆಲಸ ಗಿಟ್ಟಿಸ್ಕೊ, ಅಪ್ಪನಿಗೆ ಆಸರೆ ಆಗುತ್ತೆ ಎಂದವಳ ಮೊಗದಲ್ಲಿ ತಮ್ಮ ಕೆಲಸ ಹುಡುಕುವ ಮಟ್ಟಕ್ಕೆ ಬೆಳೆದಿದ್ದಾನೆ ಎನ್ನುವ ಸಂತೋಷವಿತ್ತು. ತಮ್ಮನ ಓದನ್ನು ಅರ್ಧಕ್ಕೆ ನಿಲ್ಲಿಸೋ ಹಾಗೆ ಮಾಡಿ ಏನಷ್ಟು ಖುಷಿ ಪಡ್ತಿದ್ಯಾ?
50,000 ಸಂಬಳ ತಗೊಳ್ಳೋನು ಈಗ ಜುಜುಬಿ 20-25,000 ಕೈ ಚಾಚಬೇಕು ಎಂದು ಉರಿದು ಬಿದ್ದವನ ಹಾಗೆ ಹೇಳುವಾಗ, ಜ್ಯೂತ್ ಕೋಪ ಮಾಡ್ಕೋಬೇಡ್ವೋ, ಎಲ್ಲರೂ ತಪ್ಪು ಮಾಡ್ತಾರೆ, ಅದನ್ನು ತಿದ್ದಿ ಪಶ್ಚಾತ್ತಾಪ ಪಟ್ಟು ಮುಂದೆ ಸಾಗಬೇಕು. ನೀನು ಮಾಡಿರೋ ತಪ್ಪನ್ನು ತಿದ್ಕೋ. ವಿರಾಟ್ ಸರ್ ಹತ್ರ ಕ್ಷಮೆ ಕೇಳು, ಅವ್ರು ಖಂಡಿತ ಸಹಾಯ ಮಾಡ್ತಾರೆ. ಅವರೇ ನಿನಗೆ ಕೆಲಸ ಕೊಡಿಸ್ತಾರೆ, ಓದೋಕ್ಕೆ ಸಹ ದಾರಿ ತೋರಿಸ್ತಾರೆ ಅವರು ಎಂದು ವಿರಾಜ್ ಬಗ್ಗೆ ಸಿರಿ ಹೊಗಳುತ್ತಾ ಮಾತಾಡುವಾಗ ವಿದ್ಯುತ್ಗೆ ಕೋಪ ಇನ್ನಷ್ಟು ಹೆಚ್ಚಾಯಿತು. ವಿರಾಟ್ ಸರ್ ವಿರಾಟ್ ಸರ್ ವಿರಾಟ್ ಸರ್ ಸಾಕು ಮಾಡು ನಿನ್ನ ಸರ್ಕತೆನ. ಯಾವನ್ ಸಹಾಯ ಬೇಕಿಲ್ಲ ನನಗೆ. ಎಲ್ಲರೂ ಮುಂದೆ ಅವಮಾನ ಮಾಡಿರೋನ್ ಕಾಲಿಗೆ ಬೀಳ್ಬೇಕಂತೆ. ಬೇಕಿದ್ರೆ ನೀನು ಬೀಳು, ಧನುಷ್ ಅವ್ರಿಗಿಂತ ಆಸ್ತಿವಂತ ವಿರಾಜೇ ತಾನೆ ಎಂದವನ ಮಾತಿಗೆ ಕೋಪ ಬಂದವಳಂತೆ ಕೈ ಮೇಲೆ ಮಾಡಿ ವಿದ್ಯುತ್ ಎಂದು ಹೊಡೆಯಬೇಕು. ಯಾಕೋ ಅವನ ಹೊಲಸು ಮೈ ಮುಟ್ಟೋಕ್ಕೂ ಅಸಹ್ಯವೆನಿಸಿ ಕೈ ಇಳಿಸಿದ್ಲು. ನೀನು ಬದಲಾಗಲ್ಲ ಕಣು, ನೀನು ಬದಲಾಗಲ್ಲ. ತಪ್ಪು ತಿದ್ಕೋ ಅಂದರೆ ಹಾಗೆ ಸಾಧಿಸ್ತಿದ್ಯಾ. ವಿರಾಟ್ ಸರ್ ತಂಟೆಗೆ ಹೋಗಬೇಡ, ಆಮೇಲೆ ನೀನು ಬೇಡ ಅಂದರೂ ಅವ್ರು ನಿನ್ನ ಬಿಡಲ್ಲ, ಎಚ್ಚರಿಕೆ ಇದು ಎಂದು ಅಲ್ಲಿಂದ ಮೇಲಿನ ಸಣ್ಣ ರೂಮಿಗೆ ಹೋದಳು ಬೇಸರದಲ್ಲೇ. ಅವಳು ಹೋಗೋದು ನೋಡ್ತಾ ಲ್ಯಾಪ್ಟಾಪ್ ನೋಡ್ತಾ, ಅವನೇನೇ ಬಿಡೋದು, ನಾನೇ ಅವನನ್ನು ಸುಮ್ಮನೆ ಬಿಡಲ್ಲ. ಅವಮಾನ ಮಾಡಿರೋನಿಗೆ ಸಪೋರ್ಟ್ ಮಾಡ್ತೀಯಾ? ಮಾಡು ಮಾಡು, ನಂಗಾಗಿರೋ ಅವಮಾನಕ್ಕೆ ತಕ್ಕ ಸನ್ಮಾನ ರೆಡಿ ಆಗ್ತಿದೆ. ನಿನ್ನ ಎಂಗೇಜ್ಮೆಂಟ್ ದಿವಸ ಎಲ್ರಿಗೂ ಒಂದು ರೊಮ್ಯಾಂಟಿಕ್ ಮೂವಿ ತೋರಿಸ್ತೀನಿ ನೋಡಿ, ಅದ್ಯಾವನ್ ನಿಂಗೆ ಕಟ್ಕೊಳ್ತಾನೋ ನಾನು ನೋಡ್ತೀನಿ. ಅಕಸ್ಮಾತ್ ಆ ವಿರಾಜ್ ಏನಾದರೂ ಕಟ್ಕೊಳ್ಳಿ, ಆದರೆ ಇತ್ತವರು ನಿಂಗೆ ಶಾಶ್ವತವಾಗಿ ಕ್ಲೋಸ್ ಆಗುತ್ತೆ. ನನ್ನ ಮಗಳು ಬಂಗಾರ ಅಂತ ಎದೆ ಮುಟ್ಟಿ ಹೇಳ್ತಿದ್ದವರ ಎದೆಗೆ ಸಿಡಿಲು ಬಡಿಯುತ್ತೆ. ಅಷ್ಟೇ ಅಲ್ಲ, ಸನಾ ಜೊತೆಗೆ ಮದುವೆ ಅಂದವನ ರಾಸಲೀಲೆ ಅವನ ಗರ್ಲ್ ಫ್ರೆಂಡ್ ಸನಾಗೂ ಗೊತ್ತಾಗತ್ತೆ. ಅವಳು ಇವನ ಕೆನ್ನೆ ಒಂದು ಬಾರಿಸಿ ಹೋಗ್ತಾಳೆ. ಇಬ್ರಿಗೂ ಅವಮಾನ ಅತಿ ಶೀಘ್ರದಲ್ಲಿ ಎಂದ್ಕೊಂಡು ಬೀಗಿದವನಿಗೆ ಗೊತ್ತಿಲ್ಲ ಅಲ್ಲಿ ಸನಾ ಯಾರ ಲಬ್ಬರ್ ಎಂದು. ಹಾಗೆ ಧನುಷ್ ಮತ್ತು ಸಿರಿ ಮಧ್ಯೆ ನಡೆದ ಮಾತುಕತೆಯೂ ಗೊತ್ತಿಲ್ಲ. ಹಾಗೆ ವಿರಾಟ್ ಸಿರಿಗೆ ತೊಂದರೆ ಮಾಡಲು ಬಂದವರ ವಿಚಾರದಲ್ಲಿ ಎಷ್ಟು ಕೆಟ್ಟವನಾಗ್ತಾನೆ ಅನ್ನೋ ಅಂದಾಜು ಕೂಡ ಇಲ್ಲ. ಎಲ್ಲದರ ಅರಿವು ಅತಿ ಶೀಘ್ರದಲ್ಲಿ. ಬರ್ಧನ್ 7 ಸ್ಟಾರ್ ಹೋಟೆಲ್ ಮಿಂಚ್ತಿತ್ತು. ಪಾರ್ಕಿಂಗ್ ಏರಿಯಾದಲ್ಲಿ ಥರಥರ ಲಕ್ಸುರಿ ಕಾರ್ಗಳ ಆಗಮನವಾಗಿತ್ತು. ಕೆಲ ಸ್ಯಾಂಡಲ್ವುಡ್ ಟು ಬಾಲಿವುಡ್ ಸ್ಟಾರ್ ಡೈರೆಕ್ಟರ್, ಪ್ರೊಡ್ಯೂಸರ್, ಆರ್ಟಿಸ್ಟ್ಗಳ ಆಗಮನವೂ ಆಗಿತ್ತು. ಒಳ್ಳೊಳ್ಳೆ ಮಾಡೆಲ್ಸ್ಗಳು ಸಹ ತಯಾರಾಗ್ತಾ ಬ್ಯುಸಿ ಇದ್ರು. ವಿರಾಜ್ ಮೊದಲೇ ನೋಡೋಕೆ ಹಾಟ್ ಹ್ಯಾಂಡ್ಸಮ್ ಹಂಗ್. ಅದರಲ್ಲೂ ಬ್ಲ್ಯಾಕ್ ಸೂಟ್ ಧರಿಸಿದಾಗಂತೂ ಅವನಿಗಾಗಿಯೇ ಸೂಟ್ ತಯಾರು ಮಾಡಿದ್ದಾರೆ ಎನ್ನುವ ಹಾಗಿರುತ್ತೆ. ಅವನ ಹಾಲ್ ಬಿಡುಪಿನ ಬಣ್ಣಕ್ಕೆ ಅವನ ಜಿಮ್ ಬಾಡಿಗೆ ಹೋಲುವ ಸೂಟ್ ಹೇಳಿ ಮಾಡಿಸಿದ ಹಾಗಿರುತ್ತೆ. ಅವನ ಮೇಲೆ ಬೇಗ ಹುಡುಗಿರ ಕಣ್ಣು ಆರೋದ್ರಲ್ಲಿ ಅನುಮಾನವೇ ಇಲ್ಲ. ನೋಡಿದವರಿಗೆ ಒಮ್ಮೆ ಮತ್ತೊಮ್ಮೆ ಇನ್ನೊಮ್ಮೆ ನೋಡುವ ಬಯಕೆ ಆಗೋದು ಸಹಜ. ಎಷ್ಟೋ ಮಾಡೆಲ್ಗಳು, ನಟಿಯರು ಇವನನ್ನು ಮದುವೆ ಆಗಲು ಬೇಡಿಕೆ ಇಟ್ಟಿರೋದು ಗೊತ್ತಿರೋ ವಿಚಾರನೇ. ಆದರೆ ಸನಾನ ಮದುವೆ ಆಗ್ತೀನಿ ಅಂತ ಅನೌನ್ಸ್ ಮಾಡಿ ಅವ್ರ ಹೃದಯಕ್ಕೆ ಘಾಸಿ ಮಾಡಿದ್ದ ಹುಡುಗ. ಅವಳಲ್ಲಿ ನಮ್ಮ ಹೀರೋ ಎಲ್ಲಿ ಎನ್ನುತ್ತಾ ಅವನ ಟೇಸ್ಟ್ ಬಗ್ಗೆ ಅಸಮಾಧಾನ ಪಡಿಸಿದ್ರು ಹುಡುಗಿರು. ಇಂದು ದೊಡ್ಡ ಫ್ಯಾಷನ್ ಶೋ ನಡೀತಿದೆ. ಅದರ ರಾಯಭಾರಿಗಳು ತುಂಬ ಬ್ಯುಸಿಯಾಗಿದ್ದರು. ಪ್ರತಿ ಬಾರಿ ವಿರಾಟ್ ಸಿಂಹಾದ್ರಿ ಕಾಸ್ಟ್ಯೂಮ್ಸ್ ಬಿಲಿಯನ್ ಬೆಲೆಗೆ ಮಾರಾಟವಾಗೋದು ನೋಡೋ ಎಲ್ರಿಗೂ ಹೊಟ್ಟೆ ಕಿಚ್ಚು ಇತ್ತು. ಈ ಬಾರಿ ಅವನ ಥೀಮ್ ಮತ್ತು ಸೀಕ್ರೆಟ್ ತಿಳಿಯಲು ಕಾತುರದಿಂದ ಕಾಯ್ತಿದ್ರು. ಇನ್ನು ಭುಜಂಗ ಮೊನ್ನೆ ವಿರಾಜ್ ಆಡಿದ ಮಾತುಗಳನ್ನು ನೆನೆದು ವಿರಾಟ್ ಸಿಂಹಾದಿ ಕಂಪನಿಯವರು ಸೋಲುವ ಹಾಗೆ ಸನಾಗೆ ತಯಾರಿ ನೀಡಿದ್ದ. ಆದರೆ ಅವನ ಒಳ ಮನಸ್ಸಿನ ದ್ವೇಷ ಅರಿಯದ ಸನಾ ತಾನೇ ಗೆಲ್ಲುವೆ ಎನ್ನುವ ಓವರ್ ನಂಬಿಕೆ ಜೊತೆಗೆ ತಯಾರಾಗ್ತಿದ್ಲು. ಅವಳನ್ನು ನೋಡ್ತಾ ಮನಸ್ಸಲ್ಲೇ ಮಧು, ಆಗು ಕತೆ ಬೇರೆಯೇ ಆಗತ್ತೆ. ಅಲ್ಲಿ ವಿರಾಜ್ ನಿನ್ನ ಮೇಲೆ ಬಾಂಬ್ ಹಾಕೋಕ್ಕೆ ತಯಾರಾಗಿದ್ದಾನೆ. ಪಾಪ ಈ ಬ್ಯೂಟಿ ಕ್ವೀನ್ ತನ್ನ ಫ್ಯಾಷನ್ ಇಂಡಸ್ಟ್ರೀಸ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡು ಹೋಗೋಕ್ಕೆ ರೆಡಿ ಆಗ್ತಿದೆ ಎಂದು ಒಳಗೊಳಗೆ ಮಾತಾಡ್ಕೊಳ್ತಾ ನಗ್ತಿದ್ಲು. ಮಧು, ನೋಡಿದ್ಯಾ, ನಾನು ಹೇಳಿಲ್ವಾ ವಿರಾಟ್ ಸಿರಿನ ದೂರ ಮಾಡೋದು ನಿಮಿಷದ ಕೆಲಸ ಅಂತ. ವಿರಾಟ್ ಸಿರಿ ಇಬ್ಬರು ಈಗ ನಾನೊಂದು ತೀರ ನೀನೊಂದು ತೀರ ಆದರು. ಈ ಸನಾ ಏನೇ ಅಂದ್ಕೊಂಡ್ರು ಅದನ್ನು ಸಾಧಿಸ್ತಾಳೆ. ಅವಳಿಗೆ ಏನು ಬೇಕು ಅಂದರೂ ಅದನ್ನು ಪಡೀದೇ ತೀರ್ತಾಳೆ. ದ್ಯಾಟ್ಸ್ ಮೀ ಎನ್ನುತ್ತಾ ಮೇಕಪ್ ಮಾಡಿಸ್ಕೊಳ್ತಿದ್ಲು ಸನಾ. ಅವಳನ್ನು ನೋಡಿ, ಗ್ರೇಟ್ ಸನಾ, ಆ್ಯಂಡ್ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಸಿ ಯುವರ್ ವಿಕ್ಟ್ರಿ ಎಂದು ಹೊರಗಡೆ ಹೋದ್ಲು ಮಧು. ಫೋನಲ್ಲಿ ಯಾರೊಂದಿಗೋ ಮಾತಾಡ್ತಾ ಗ್ರಿಲ್ಸ್ ಬಳಿ ನಿಂತಿದ್ದ ಮಧು ಕಣ್ಣಿಗೆ ಗೇಟ್ ಬಳಿ ಸಿರಿ ಕಂಡ್ಲು. ಅವಳನ್ನು ನೋಡಿದ ಕೂಡಲೇ, ಅಂದರೆ ಪ್ರಿನ್ಸ್ ಇವಳನ್ನು ಮತ್ತೆ ಬಾ ಅಂತ ಕರೆದಿರಬಹುದಾ? ಇರಬಹುದು. ಅಂದರೆ ಸ್ಟೇಜ್ ಮೇಲೆ ಸನಾ ಒಬ್ಳೆ ಹೋಗಲ್ವಾ? ಹಾಗಾದರೆ ಸಿರಿ ಕೂಡ ಹೋಗ್ತಾಳಾ ಎಂದು ಅನುಮಾನಿಸಿ, ಇದರಲ್ಲೂ ತಾನು ಏನಾದರೂ ಬೇಳೆ ಬೇಯಿಸ್ಕೊಳ್ಬೇಕೆಂದು ಓಡೋಡಿ ಸನಾ ಅವಳ ಬಳಿ ಬಂದ್ಲು. ಅವಳು ತಯಾರಾಗ್ತಿರೋದು ನೋಡಿ ಸನಾ ಎಂದು ಕೂಗಿದ್ಲು. ಏನೇ ಎಂದವಳ ಮುಂದೆ ಬಂದು, ಸಿರಿ ಬಂದಿದ್ದಾಳೆ, ಮೋಸ್ಟ್ಲಿ ವಿರಾಜ್ ಹತ್ರ ರಾಜಿ ಆಗೋಕ್ಕೆ ಇರಬೇಕು. ಅವಳನ್ನು ನೋಡಿದ್ರೆ ವಿರಾಜ್ ಸುಮ್ಮನೆ ಬಿಡಲ್ಲ
ಚಾನ್ಸ್ ಕೊಟ್ಟರು ಕೊಡ್ತಾನೆ, ಏನು ಮಾಡ್ತೀಯಾ ಎಂದು ಪತ್ತಿ ಇಟ್ಲು. ತಕ್ಷಣವೇ ಎದ್ದು ನಿಲ್ಲುವ ಸನ, ಅವಳು ಬಂದರೆ ತಾನೆ ನೋಡು ಏನು ಮಾಡ್ತೀನಿ ಅಂತ ಎಂದು ಸೆಕ್ಯೂರಿಟಿಗೆ ಕಾಲ್ ಮಾಡಿ ಅವಳನ್ನು ಈಚೆ ಹಾಕಲು ಹೇಳ್ತಾಳೆ. ಆತನಿಗೇನು ಗೊತ್ತು ಸಿರಿಗೆ ವಿರಾಜ್ ಕೊಡುವ ಪ್ರಾಮುಖ್ಯತೆ ಏನು ಅಂತ. ಆಯಿತು ಮೇಡಮ್ ಎಂದ. ಈಗ ಅವಳು ಒಳಗಡೆ ಬರಲ್ಲ, ಕೂಲ್ ಎಂದು ಮೇಕಪ್ ಮುಂದುವರಿಸ್ಕೊಂಡ್ಲು ಸನ. ಸೂಪರ್ ಸನ ಎನ್ನುವ ಮಧು, ಈಗ ಇರೋದು ಅಸಲಿ ಆಟ ಎಂದ್ಕೊಂಡು ಹೊರಗಡೆ ನಡೆದಳು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.